ಡಿಕೆಶಿ ಬೆಂಗಳೂರು ನಡಿಗೆ ಆರ್ಎಸ್ಎಸ್ ಬಟ್ಟೆ ಧರಿಸಿ ಶಾಸಕ ಮುನಿರತ್ನ ಹೈಡ್ರಾಮಾ. ಶಾಸಕ ಮುನಿರತ್ನ ಆರ್ಎಸ್ಎಸ್ ಗಣವೇಷಧಾರಿಯಾಗಿಯೇ ವೇದಿಕೆಗೆ ಬಂದು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಬೆಂಬಲಿಗರು ಕಾರ್ಯಕರ್ತರಿಂದ ಗಲಾಟೆ ಉಂಟಾಯಿತು. ರೌಂಡ್ಸ್ ಮಾಡ್ತಾ ಇರೋದು ಮುಂದಿನ ಚುನಾವಣೆಯ ಟಾರ್ಗೆಟ್ ಹೊರತು ಜನರಿಗಾಗಿ ಅಲ್ಲ ಅಂದ್ರು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀ ಪವಿತ್ರ. ಜೆಪಿ ಪಾರ್ಕ್ನಲ್ಲಿ ಆಗಸ್ಟ್ 12ರಂದು ಬೆಳಿಗ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡೆಸಿದ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಹೈಡ್ರಾಮಾ ಕಂಡುಬಂದಿದೆ. ತಮಗೆ ಆಹ್ವಾನ ನೀಡದೆ ಪಕ್ಷದ ಕಾರ್ಯಕ್ರಮ ನಡೆಸಲಾಗ್ತಾ ಇದೆ ಅಂತ ಆರೋಪಿಸಿ ಸ್ಥಳೀಯ ಶಾಸಕ ಮುನಿರತ್ನ ಆರ್ಎಸ್ಎಸ್ ಗಣವೇಷಧಾರಿಯಾಗಿಯೇ ವೇದಿಕೆಗೆ ಬಂದು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾನುವಾರ ಬೆಳಿಗ್ಗೆ ಆರ್ಆರ್ ನಗರ ಕ್ಷೇತ್ರ ವ್ಯಾಪ್ತಿಯ ಜೆಪಿ ಪಾರ್ಕ್ ಉದ್ಯಾನವನದಲ್ಲಿ ಜನಸಾಮಾನ್ಯರ ಜೊತೆಗೆ ಹೆಜ್ಜೆ ಹಾಕಿ ಸಾರ್ವಜನಿಕರಿಂದ ಅಹವಾಲನ್ನ ಆಲಿಸಿದ್ರು. ಸಲಹೆಗಳನ್ನ ಪಡೆದು ಅವರು ಬಳಿಕ ಸಂವಾದವನ್ನು ನಡೆಸಿದ್ರು. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಡಿಕೆ ಶಿವಕುಮಾರ್ ಪಾರ್ಕ್ ವೀಕ್ಷಣೆ ವೇಳೆ ಆರ್ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನ ಆರ್ಎಸ್ಎಸ್ ಗಣವೇಷದಲ್ಲಿಯೇ ಜೆಪಿ ಪಾರ್ಕ್ಗೆ ಆಗಮಿಸಿದ್ರು. ಮುನಿರತ್ನ ಬಂದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಮಾತಾಡಿರಲಿಲ್ಲ. ಶಾಸಕರತ್ತ ಗಮನ ಹರಿಸದೆ ಡಿಸಿಎಂ ಡಿಕೆಶಿ ಪಾರ್ಕ್ನಲ್ಲಿ ನಡಿಗೆ ನಡೆಸಿ ಅಹವಾಲನ್ನ ಸ್ವೀಕರಿಸಿದ್ರು. ಜನರ ಜೊತೆ ಕುಳಿತಿದ್ದ ಮುನಿರತ್ನ ಅವರನ್ನ ಶಾಸಕ ಬನ್ನಿ ಅಂತ ಡಿಕೆಶಿ ಕರೀತಾರೆ. ಆದರೆ ಮುನಿರತ್ನ ಗಮನಿಸದೇ ಇದ್ದಾಗ ಕರಿಟೋಪಿ ಶಾಸಕರೇ ಬನ್ನಿ ಮೇಲೆ ಇದೇನು ಹೊಸದಾಗಿ ಕರಿಟೋಪಿ ಅಂತ ಕಿಚಾಯಿಸಿದ್ರು. ಈ ವೇಳೆ ವೇದಿಕೆಗೆ ಆಗಮಿಸಿದ ಮುನಿರತ್ನ ಡಿಸಿಎಂ ಡಿಕೆಶಿ ಹಾಗೂ ಕಾರ್ಯಕ್ರಮದ ವಿರುದ್ಧ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ವೇದಿಕೆ ಮೇಲೆ ಬಂದ ಮುನಿರತ್ನ ಮೈಕ್ ಕೊಡಿ ಅಂತ ಡಿಕೆಶಿ ಕೈಯಲ್ಲಿದ್ದ ಮೈಕ್ ಅನ್ನ ಪಡೆದು ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಬಂದಿದ್ದೇನೆ ಅಂತ ಹೇಳ್ತಾರೆ. ಮತದಾರ ದೇವರುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೇನೆ, ಎಲ್ಲರ ಜೊತೆ. ಆಗ ಸಂತೋಷ, ಕುಳಿತುಕೊಳ್ಳಿ ಅಂತ ಡಿಕೆಶಿ ಪ್ರತಿಕ್ರಿಯೆ ಕೊಡ್ತಾರೆ. ಇನ್ನು ಮಧ್ಯಪ್ರವೇಶ ಮಾಡಿದ ಮುನಿರತ್ನ, ಇದು ಸಾರ್ವಜನಿಕ ಕಾರ್ಯಕ್ರಮ ಅಲ್ಲ, ಪೋಸ್ಟರ್ನಲ್ಲಿ ಸಂಸದ ಶಾಸಕರ ಫೋಟೋ ಇಲ್ಲ, ಇದು ಸಾರ್ವಜನಿಕರ ಕುಂದುಕೊರತೆ ನೀಗಿಸೋ ಕಾರ್ಯಕ್ರಮನ, ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಂತ ಆಕ್ರೋಶ ಭರಿತರಾಗಿ ಮಾತಾಡ್ತಾರೆ. ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಅಲ್ಲ ಇದು. ಇದೆಂಗೆ ಸಾರ್ವಜನಿಕ ಕಾರ್ಯಕ್ರಮ ಆಗುತ್ತೆ? ಈ ವೇಳೆ ಬೆಂಬಲಿಗರು ಕಾರ್ಯಕರ್ತರಿಂದ ಗಲಾಟೆಯೂ ಉಂಟಾಗುತ್ತೆ. ಆಗ ಡಿಕೆ ಶಿವಕುಮಾರ್ ಅವರಿಂದ ಮೈಕ್ ಕಿತ್ಕೊಳ್ಳಿ ಅಂತ ಹೇಳ್ತಾರೆ. ಸಹನೆ ಕಳೆದುಕೊಂಡ ಮುನಿರತ್ನ, ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಂತ ಜೋರಾಗಿ ಕಿರುಚಾಡ್ತಾರೆ. ಈ ವೇಳೆ ವೇದಿಕೆಯಿಂದ ಮುನಿರತ್ನರನ್ನ ಪೊಲೀಸರು ಕರ್ಕೊಂಡು ಹೋದ್ರು. ಬಳಿಕ ಪಾರ್ಕ್ನ ಹೊರಗಡೆ ಮುನಿರತ್ನ ಧರಣಿಗೆ ಕುಳಿತುಕೊಂಡು ಆಕ್ರೋಶ ಹೊರಹಾಕ್ತಾರೆ. ಆಗ ಡಿಕೆಶಿ ಬೆಂಬಲಿಗರು ಹಾಗೂ ಮುನಿರತ್ನ ಬೆಂಬಲಿಗರ ನಡುವೆ ಪರಸ್ಪರ ಘೋಷಣೆಗಳನ್ನ ಕೂಗಿ ಬೆಂಬಲವನ್ನ ಸೂಚಿಸ್ತಾರೆ. ಒಬ್ಬ ಮಹಿಳೆಗಾಗಿ ಈ ತರ ಮಾಡ್ತಿದ್ದಾರೆ. ಈ ವೇಳೆ ಮಾತನಾಡಿದಂತ ಮುನಿರತ್ನ, ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ರಾಮನಗರ ಚನ್ನಪಟ್ಟಣದಿಂದ ರೌಡಿಗಳನ್ನ ಕರೆಸಿದ್ರು, ನನ್ನ ಕ್ಷೇತ್ರದಲ್ಲಿ ನನಗೆ ಆಹ್ವಾನ ಕೊಡದೆ ಕಾರ್ಯಕ್ರಮ ಮಾಡ್ತಿದ್ದಾರೆ, ಸುತ್ತಮುತ್ತ ಬರೀ ಕಾಂಗ್ರೆಸ್ ಫ್ಲೆಕ್ಸ್ ಗಳನ್ನೇ ಹಾಕಿದ್ದಾರೆ, ನನ್ನ ರಾಜೀನಾಮೆ ಕೊಡಿಸಬೇಕು ಅನ್ನೋದು ಇವರ ಟಾರ್ಗೆಟ್ ಆಗಿದೆ, ಅವರ ಜೊತೆ ಬೆಳಿಗ್ಗೆಯಿಂದ ಯಾರಿದ್ದಾರೋ ಅವರನ್ನ ಈ ಕ್ಷೇತ್ರಕ್ಕೆ ತರೋ ಪ್ಲಾನ್ ಇದೆ ಅಂತ ಪರೋಕ್ಷವಾಗಿ ಕುಸುಮಾಗೆ ಸಪೋರ್ಟ್ ಕೊಡ್ಲಾಗ್ತಾ ಇದೆ ಅಂತ ಇವರು ಕಿಡಿಕಾರ್ತಾರೆ. ಚನ್ನಪಟ್ಟಣ ರಾಮನಗರದಿಂದ ರೌಡಿಗಳನ್ನ ಬಿಡಿಸ್ಕೊಂಡು ಬಂದಿದ್ದಾರೆ, ಕರಿಟೋಪಿ ಬಾ ಅಂತ ಕರೆದು ಇಡೀ ಕ್ಷೇತ್ರದ ಜನರಿಗೆ ಅವಮಾನ ಮಾಡಿದ್ದಾರೆ, ಕಾರ್ಯಕ್ರಮಕ್ಕೆ ಒಂದು ಆಹ್ವಾನ ಕೊಟ್ಟಿಲ್ಲ, ಅಲ್ಲಿಗೆ ಬಂದ ಮೇಲೆ ನನ್ನನ್ನ ಕರೀತಾರೆ, ಮಹಾಭಾರತ ನಡೆದಿದ್ದು ಒಂದು ಹೆಣ್ಣಿಗಾಗಿ, ರಾಮಾಯಣ ನಡೆದಿದ್ದು ಒಂದು ಹೆಣ್ಣಿಗಾಗಿ, ಈಗ ಆರ್ಆರ್ ನಗರದಲ್ಲಿ ಕುರುಕ್ಷೇತ್ರ ಮಾಡ್ತಾ ಇರೋದು ಒಂದು ಹೆಣ್ಣಿಗಾಗಿ ಅಂತ ಹೇಳ್ತಾರೆ. ಒಂದು ಹೆಣ್ಣಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರೆ, ಮಹಿಳೆಯನ್ನ ಮುಂದಿಟ್ಕೊಂಡು ಏನೇನೋ ಪ್ಲಾನ್ ಮಾಡ್ತಿದ್ದಾರೆ, ಒಬ್ಬ ಮಹಿಳೆಯನ್ನ MLA ಮಾಡೋದಕ್ಕೆ ಹೀಗೆಲ್ಲ ಮಾಡ್ಬೇಕಾ, ನನ್ನನ್ನ ಸಾಯಿಸಬೇಕು ಇಲ್ಲ ರಾಜೀನಾಮೆ ಕೊಡಿಸಬೇಕು, ನನ್ನ ಸಾಯಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಮುನಿರತ್ನ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾರೆ. ಇವತ್ತು ಪೊಲೀಸ್ ಇಲ್ಲ ಅಂದಿದ್ರೆ ನನ್ನನ್ನ ಇಲ್ಲಿಯೇ ಕೊಲೆ ಮಾಡ್ತಾ ಇದ್ರು. ಸಿದ್ದರಾಮಯ್ಯ ಒಂದು ಸಾರಿ ಶಾಸಕರಿಗೆ ಆಹ್ವಾನ ಕೊಡಿ ಅಂತ ಕಳಿಸಿದ್ರು. ಈಗ ಡಿಸಿಎಂ ಆಹ್ವಾನ ಕೊಡೋದಿರ್ಲಿ, ಗೌರವವನ್ನು ಕೊಟ್ಟಿಲ್ಲ. ಸಿಎಂ ಸಿದ್ದರಾಮಯ್ಯ ಮೊದಲು ಖಡಕ್ ಆಗಿದ್ರು, ಈಗ ಸಿಎಂ ಬದಲಾಗ್ಬಿಟ್ಟಿದ್ದಾರೆ. ಡಿಸಿಎಂ ಅವರ ತಮ್ಮನನ್ನ ಸೋಲಿಸಿದ್ದಕ್ಕೆ ದ್ವೇಷ ತೀರಿಸೋಕೆ ರಾಜಕಾರಣ ಮಾಡ್ತಿದ್ದಾರೆ. ಈಗ ರೌಂಡ್ಸ್ ಮಾಡ್ತಾ ಇರೋದು ಮುಂದಿನ ಚುನಾವಣೆಯ ಟಾರ್ಗೆಟ್ ಹೊರತು ಜನರಿಗಾಗಿ ಅಲ್ಲ. ಇದೆಲ್ಲ
GBA ಚುನಾವಣೆ ಮಾಡ್ತಾ ಇರುವ ಗಿಮಿಕ್ ಅಂತ ಮುನಿರತ್ನ ಆರೋಪ ಮಾಡ್ತಾರೆ. ಇನ್ನು ನನಗೆ ನಿಮ್ ಹಾಗೆ ಡ್ರಾಮಾ ಮಾಡೋದು ಗೊತ್ತಿಲ್ಲ, ನಾನು ಅಮಿತ್ ಶಾ ಕಾಲ್ ಹಿಡ್ಕೊಂಡಿಲ್ಲ, ಸದನದಲ್ಲಿ RSS ಗೀತೆ ಹೇಳಿಲ್ಲ, ಅವರು ಸ್ನಾನ ಮಾಡದೆ ಹಾಗೆ ಬಂದಿದ್ದಾರೆ, ಅವರು ಹಲ್ಲುಜ್ಜದೆ ಹಾಗೆ ಬಂದಿದ್ದಾರೆ, ನಾನು ಕರ್ತವ್ಯ ಮಾಡಿ ಬಂದ್ರೆ ಈ ತರ ಅಂತ ಹೇಳ್ತಾರೆ. ಸರ್ಕಾರ ಮಾರ್ಗಸೂಚಿ ಪ್ರಕಾರ ಫ್ಲೆಕ್ಸ್ ಕಂಡ್ರೆ ಕ್ರಮ ಅಂತ ಅಂತಾರೆ. ಇವತ್ ನೋಡಿ ಹೇಗೆ ಫ್ಲೆಕ್ಸ್ ಹಾಕಿದ್ದಾರೆ, ನಾನು ಒಬ್ಬ ಶಾಸಕನಾಗಿ ಬಂದಿದ್ದೇನೆ, ಕರಿ ಟೋಪಿ ಅಂತ ಕರೀತಾರೆ. ನೀವ್ ಹೀಗೆ ಹೇಳಿರೋದು ನನಗಲ್ಲ, 5 ಲಕ್ಷ ಜನ ಇರೋ ಕ್ಷೇತ್ರದ ಜನತೆಗೆ ಅಂದಿರೋದು. ಸೊ ಇಬ್ಬರ ಫೋಟೋ, ಸರ್ಕಾರದ ಲೋಗೋ ಇದೆ ಅಂತ ಶಾಸಕ ಮುನಿರತ್ನ ಹೇಳ್ತಾರೆ. ಇನ್ನು ಪಕ್ಕದಲ್ಲಿ ವಾಕ್ ಮಾಡ್ತಾ ಇರೋರು ಯಾರು ಹೇಳಿ? DK ರವಿ ಬದುಕಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಆ ಮಹಿಳೆಯನ್ನ MLA ಮಾಡೋದಕ್ಕೆ ಈ ರೀತಿ ಆಗ್ತಾ ಇರೋದು. ಅದಕ್ಕೆ ನನಗೆ ರಾಜೀನಾಮೆ ಕೊಡಿ ಅಂತ ಹೇಳ್ತಾರೆ. ಇವತ್ತು ಕಾರ್ಯಕ್ರಮದಲ್ಲಿ ಯಾರು ಇರ್ಬೇಕು ಅವ್ರ ಜೊತೆ? ಶಾಸಕರಾಗಿ ನಾನು ಇರ್ಬೇಕು ತಾನೆ? ಓರ್ವ ಮಹಿಳೆಯನ್ನ ಶಾಸಕಿಯಾಗಿ ಮಾಡೋದಕ್ಕೆ ಅವರು ನನ್ನನ್ನ ಮರ್ಡರ್ ಮಾಡೋದಕ್ಕೆ ಹೋಗ್ತಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ. ಹೆಣ್ಣನ್ನ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದು ಯಾರು? ನಾನು ಯಾವುದೇ ಪ್ರಚಾರ ಮಾಡ್ತಾ ಇಲ್ಲ, ನಾನು ಕೋರ್ಟ್ಗೆ ಹೋಗಿ ದೂರನ್ನ ಕೊಡ್ತೇನೆ, ನಾನು RSS ಕರ್ತವ್ಯದಲ್ಲಿ ಇದ್ದೇನೆ, ಇದು RSSಗೆ ಮಾಡಿದ ಅವಮಾನ. ಸೊ RSS ಕ್ಯಾಪ್ ಅನ್ನ ಕಿತ್ಕೊಂಡಿದ್ದಾರೆ. ಇಲ್ಲಿ ಕಾರ್ಯಕ್ರಮದಲ್ಲಿ ಯಾರೂ ಪಬ್ಲಿಕ್ ಇಲ್ಲ, ಎಲ್ಲರೂ ಅವರು ಕರ್ಕೊಂಡು ಬಂದಿರುವಂತಹ ಏಜೆಂಟ್ಗಳು ಅಂತ ಮುನಿರತ್ನ ಆರೋಪ ಮಾಡ್ತಾರೆ. ಸೊ ಈ ಸಂಬಂಧ ಪ್ರತಿಕ್ರಿಯಿಸಿದ DK ಶಿವಕುಮಾರ್, RSS ಸಂಸ್ಥೆಗೆ ಅಗೌರವ ತರೋ ಕೆಲಸ ಮುನಿರತ್ನ ಮಾಡ್ತಿದ್ದಾರೆ. RSSಗೆ ಒಂದು ಇತಿಹಾಸ ಇದೆ, ಅವ್ರೇನ್ ಮಾಡ್ಬೇಕೋ ಮಾಡ್ತಿದ್ದಾರೆ, ಅವರ ಹೆಸರು ಕೆಡಿಸೋ ಕೆಲಸ ಇಲ್ಲಿ ನಡೀತಾ ಇದೆ. ಇದೇನು ಸರ್ಕಾರದ ಶಿಲಾನ್ಯಾಸ ಮಾಡುವಂತ ಕಾರ್ಯಕ್ರಮ ಅಲ್ಲ, ಇದು ಜನರ ಸಮಸ್ಯೆಯನ್ನ ಆಲಿಸುವಂತ ಕಾರ್ಯಕ್ರಮ. ಎಲ್ರಿಗೆ ಏನ್ ಗೌರವ ಕೊಡಬೇಕು ಅದನ್ನ ಕೊಟ್ಟಿದ್ದೇವೆ. GBA ಮೀಟಿಂಗ್ಗೆ ಬಂದಿಲ್ಲ, ಅಲ್ಲಿ ಬಂದು ಸಮಸ್ಯೆಯನ್ನ ಹೇಳಿಲ್ಲ, ಇಲ್ಲಿ ಬಂದು ಈ ರೀತಿ ಮಾತಾಡ್ತಿದ್ದಾರೆ ಅಂತ ಹೇಳ್ತಾರೆ. ಸೊ ಮುನಿರತ್ನಗೆ ಕೋಪ ಉಕ್ಕಿ ಬಂದಿದ್ದು ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳಲ್ಲಿ ತನ್ನ ಫೋಟೋವನ್ನ ಹಾಕಿಲ್ಲ ಅಂತ. ಆದ್ರೆ ಆ ವಿಚಾರದಲ್ಲಿ ಒಬ್ಬ ಮಹಿಳೆಯನ್ನ ಎಳೆದು ತರೋದು ಎಷ್ಟು ಸರಿ? ಆಗಸ್ಟ್ 10 ಶುಕ್ರವಾರ ರಾಷ್ಟ್ರ ರಾಜಧಾನಿ ಹೊಸದಿಲ್ಲಿಯಲ್ಲಿರುವಂತಹ ಅಫ್ಘಾನಿಸ್ತಾನ್ ರಾಯಭಾರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದಂಥ ತಾಲಿಬಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕಿ ತಮ್ಮ ಮಾಧ್ಯಮ ಗೋಷ್ಠಿಯಿಂದ ಮಹಿಳಾ ಪತ್ರಕರ್ತರನ್ನ ದೂರ ಇಟ್ಟಿದ್ರು. ಮುತ್ತಕಿ ಪತ್ರಿಕಾಗೋಷ್ಠಿಗೆ ಮಹಿಳಾ ಪತ್ರಕರ್ತರಿಗೆ ನಿಷೇಧ ಹೇರಿದ್ದು ಭಾರತದಲ್ಲಿ ತೀವ್ರ ವಿವಾದವನ್ನು ಸೃಷ್ಟಿಸಿತು. ಭಾರತದ ನೆಲದಲ್ಲಿ ತಾಲಿಬಾನ್ ಮಹಿಳೆಯರನ್ನ ಅಸಮಾನವಾಗಿ ಕಂಡಿದ್ದು ತೀವ್ರ ಆಕ್ರೋಶಕ್ಕೆ ಈಗ ಕಾರಣ ಆಗಿದೆ. ಸೊ ಇದನ್ನ ಖಂಡಿಸಬೇಕಾಗಿದ್ದಂತ ಸರ್ಕಾರ ಇದರಲ್ಲಿ ನಮ್ಮ ಪಾತ್ರ ಏನಿಲ್ಲ ಅಂತ ಅಷ್ಟೇ ಹೇಳಿ ಕೈ ತೊಳ್ಕೊಳ್ಳುತ್ತೆ. ಸೊ ಇಂಥ BJPಯ MLA ಮುನಿರತ್ನರಿಂದ ಇನ್ನೇನೇನು ಅಪೇಕ್ಷೆ ಮಾಡೋಕ್ ಸಾಧ್ಯ ಇದೆ? ನೀವೇ ಹೇಳಿ. ಒಬ್ಬ ಮಹಿಳೆಯನ್ನ ಮಧ್ಯ ತಂದು ಈ ರೀತಿ ಮಾತಾಡೋದು ಒಬ್ಬ ರಾಜಕಾರಣಿಗಾಗ್ಲಿ ಅಥವಾ ಮನುಷ್ಯತ್ವ ಇರುವಂತಹ ಯಾವುದೇ ಮನುಷ್ಯನಿಗೆ ಶೋಭೆ ಅಲ್ವೇ ಅಲ್ಲ. ಅಷ್ಟೇ ಅಲ್ಲ, ಮುನಿರತ್ನ ಗಾಂಧಿ ಫೋಟೋವನ್ನು ಹಿಡ್ಕೊಂಡಿದ್ದಾರೆ. RSSಗೂ ಗಾಂಧಿಗೂ ಎಲ್ಲಿಯ ಸಂಬಂಧ? ಮುನಿರತ್ನರಂಥ ಬೇಜವಾಬ್ದಾರಿ ರಾಜಕಾರಣಿ ಮತ್ತೊಬ್ಬರಿಲ್ಲ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಜನ ಬೈದಾಡ್ಕೊಳ್ಳುವಂತೆ ಆಗಿದೆ ಈಗ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.